ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮಳೆ ಬರುವ ಮೊದಲು ಸಾಮಾನ್ಯವಾಗಿ ಯಾವ ಕೀಟ ಹೆಚ್ಚು ಹಾರಾಡುತ್ತದೆ? ಆಪ್ಷನ್ ಎ ಜೇನುನೊಣ, ಆಪ್ಷನ್ ಬಿ ಡ್ರ್ಯಾಗನ್, ಆಪ್ಷನ್ ಸಿ ಚಿಟ್ಟೆ, ಆಪ್ಷನ್ ಡಿ ಸೊಳ್ಳೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಮಳೆ ಬರುವ ಮೊದಲು ಸಾಮಾನ್ಯವಾಗಿ ಡ್ರ್ಯಾಗನ್ ಹೆಚ್ಚು ಹಾರಾಡುತ್ತದೆ. ಭೂಮಿಯ ಸುತ್ತ ಸುತ್ತುವ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಶುಕ್ರ. ಸರಿಯಾದ ಉತ್ತರ ಆಪ್ಷನ್ ಸಿ. ಭೂಮಿಯ ಸುತ್ತ ಸುತ್ತುವ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಮೂರನೆಯ ಪ್ರಶ್ನೆ. ಯಾವ ಸಮುದ್ರ ಜೀವಿ ಶಬ್ದದ ಅಲೆಗಳನ್ನು ಬಳಸಿ ದಾರಿಯನ್ನು ಕಂಡುಕೊಳ್ಳುತ್ತದೆ? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ತಿಮಿಂಗಿಲ, ಆಪ್ಷನ್ ಸಿ ಆಕ್ಟೋಪಸ್, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಡಿ. ಡಾಲ್ಫಿನ್ ಶಬ್ದದ ಅಲೆಗಳನ್ನು ಬಳಸಿ ದಾರಿಯನ್ನು ಕಂಡುಕೊಳ್ಳುತ್ತದೆ. ನಾಲ್ಕನೆಯ ಪ್ರಶ್ನೆ. ಮೊಟ್ಟೆಯಲ್ಲಿ ಹೆಚ್ಚು ಇರುವ ಪೋಷಕಾಂಶ ಯಾವುದು? ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಫೈಬರ್, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಎ. ಮೊಟ್ಟೆಯಲ್ಲಿ ಹೆಚ್ಚು ಇರುವ ಪೋಷಕಾಂಶ ಪ್ರೋಟೀನ್. ಐದನೆಯ ಪ್ರಶ್ನೆ. ಜೇನುತುಪ್ಪವನ್ನು ಮಿತವಾಗಿ ಸೇವಿಸಿದರೆ ಯಾವುದು ಹೆಚ್ಚಾಗಲು ಸಹಾಯ ಮಾಡಬಹುದು? ಆಪ್ಷನ್ ಎ ತೂಕ, ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿ, ಆಪ್ಷನ್ ಸಿ ಕೂದಲಿನ ಬಣ್ಣ, ಆಪ್ಷನ್ ಡಿ ಕಣ್ಣಿನ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಜೇನುತುಪ್ಪವನ್ನು ನಿಯಮಿತವಾಗಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ರಾಗಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ. ಕರ್ನಾಟಕದಲ್ಲಿ ರಾಗಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ. ವಿಶ್ವದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ. ವಿಶ್ವದಲ್ಲಿಯೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ದೇಶ ಚೀನಾ. ಎಂಟನೆಯ ಪ್ರಶ್ನೆ. ಬೆಳ್ಳುಳ್ಳಿ ಯಾವ ಆರೋಗ್ಯ ಸಮಸ್ಯೆ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಕೊಲೆಸ್ಟ್ರಾಲ್, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಮತ್ತು ಹೈ ಬಿಪಿ ಸಮಸ್ಯೆ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಒಂಬತ್ತನೇ ಪ್ರಶ್ನೆ. ಮೀನುಗಾರಿಕೆಯ ದೇಶ ಎಂದು ಪ್ರಸಿದ್ಧವಾದ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಥಾಯ್ಲೆಂಡ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೀನುಗಾರಿಕೆಯ ದೇಶ ಎಂದು ಪ್ರಸಿದ್ಧವಾದ ದೇಶ ಜಪಾನ್. ಹತ್ತನೆಯ ಪ್ರಶ್ನೆ. ಹೃದಯಾಘಾತದ ಅಪಾಯ ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹೃದಯಾಘಾತದ ಅಪಾಯ ಕಡಿಮೆ ಮಾಡುವ ಹಣ್ಣು ಸೇಬು ಹಣ್ಣು ಮತ್ತು ದಾಳಿಂಬೆ ಹಣ್ಣು. ಹನ್ನೊಂದನೇ ಪ್ರಶ್ನೆ. ಯಾವ ಪಕ್ಷಿ ಮೊಟ್ಟೆಯನ್ನು ತನ್ನ ಕಾಲಿನ ಮೇಲೆ ಇಟ್ಟು ಕಾಯುತ್ತದೆ? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಪೆಂಗ್ವಿನ್, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗಿಡುಗ.
ಸರಿಯಾದ ಉತ್ತರ ಆಪ್ಷನ್ ಬಿ. ಪೆಂಗ್ವಿನ್ ಮೊಟ್ಟೆಯನ್ನು ತನ್ನ ಕಾಲಿನ ಮೇಲೆ ಇಟ್ಟು ಕಾಯುತ್ತದೆ. 12ನೇ ಪ್ರಶ್ನೆ, ವಿಟಮಿನ್ ಕೊರತೆ ತಪ್ಪಿಸಲು ತಿನ್ನಬೇಕಾದ ಆಹಾರ ಯಾವುದು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಣ್ಣುಗಳು, ಆಪ್ಷನ್ ಡಿ ಧಾನ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಟಮಿನ್ ಕೊರತೆ ತಪ್ಪಿಸಲು ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನಬೇಕು. 13ನೇ ಪ್ರಶ್ನೆ, ಅತಿ ದೊಡ್ಡ ಮೆದುಳು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ವೀರ್ಯ ತಿಮಿಂಗಿಲ, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಗೊರಿಲ್ಲಾ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ದೊಡ್ಡ ಮೆದುಳು ಹೊಂದಿರುವ ಜೀವಿ ವೀರ್ಯ ತಿಮಿಂಗಿಲ. 14ನೇ ಪ್ರಶ್ನೆ, ಕ್ಯಾರೆಟ್ ಹೆಚ್ಚಾಗಿ ತಿಂದರೆ ಯಾವ ವಿಟಮಿನ್ ಕೊರತೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ಯಾರೆಟ್ ಹೆಚ್ಚಾಗಿ ತಿಂದರೆ ವಿಟಮಿನ್ ಎ ಕೊರತೆ ಕಡಿಮೆಯಾಗುತ್ತದೆ. 15ನೇ ಪ್ರಶ್ನೆ, ಜೀರ್ಣಕ್ರಿಯೆಗೆ ಉತ್ತಮ ಹಣ್ಣು ಯಾವುದು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ. ಜೀರ್ಣಕ್ರಿಯೆಗೆ ಉತ್ತಮವಾದ ಹಣ್ಣು ಬಾಳೆಹಣ್ಣು. 16ನೇ ಪ್ರಶ್ನೆ, ಬಾಳೆಹಣ್ಣು ಯಾವ ಖನಿಜಾಂಶಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಪೊಟ್ಯಾಷಿಯಂ, ಆಪ್ಷನ್ ಬಿ ಅಯೋಡಿನ್, ಆಪ್ಷನ್ ಸಿ ಐರನ್, ಆಪ್ಷನ್ ಡಿ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಪ್ಷನ್ ಎ. ಬಾಳೆಹಣ್ಣು ಪೊಟ್ಯಾಷಿಯಂ ಖನಿಜಾಂಶಕ್ಕೆ ಪ್ರಸಿದ್ಧವಾಗಿದೆ. 17ನೇ ಪ್ರಶ್ನೆ, ಪಾಲಕ್ ಸೊಪ್ಪು ಹೆಚ್ಚಾಗಿ ತಿಂದರೆ ಯಾವ ಕೊರತೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಕೊಬ್ಬಿನ ಕೊರತೆ, ಆಪ್ಷನ್ ಡಿ ಐರನ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪಾಲಕ್ ಸೊಪ್ಪು ಹೆಚ್ಚಾಗಿ ತಿಂದರೆ ಐರನ್ ಕೊರತೆ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ, ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ತೆಗೆದುಹಾಕಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಮೆಂತೆ ನೀರು, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಲು ಮೆಂತೆ ನೀರು ಅಥವಾ ಬೆಳ್ಳುಳ್ಳಿ ಸೇವಿಸಬೇಕು. 19ನೇ ಪ್ರಶ್ನೆ, ಮನೆಗೆ ಯಾವ ಜೀವಿ ಬಂದರೆ ಶ್ರೀಮಂತರಾಗುತ್ತೀರಿ? ಆಪ್ಷನ್ ಎ ಜರಿಹುಳು, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮನೆಗೆ ಜರಿಹುಳು ಅಥವಾ ಆನೆ ಬಂದರೆ ಶ್ರೀಮಂತರಾಗುತ್ತೀರಿ. 20ನೇ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕೆ ಎಷ್ಟು ಗಂಟೆಯ ನಿದ್ರೆ ಬೇಕು? ಆಪ್ಷನ್ ಎ 6 ಗಂಟೆ, ಆಪ್ಷನ್ ಬಿ 7 ಗಂಟೆ, ಆಪ್ಷನ್ ಸಿ 8 ಗಂಟೆ, ಆಪ್ಷನ್ ಡಿ 9 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಆರೋಗ್ಯಕರ ಜೀವನಕ್ಕೆ 8 ಗಂಟೆಯ ನಿದ್ರೆ ಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.